ಮಜ್ಜಿಗೆ ಹುಳಿಯಲ್ಲಿ ಹಲವಾರು ವಿಧ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಎಲ್ಲವೂ ಬಹಳ ರುಚಿಯಾಗೇ ಇರುತ್ತೆ. ಆದರೆ ನಾನು ಇವತ್ತಿನ ದಿನ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಮಾಡುವಂತಹ ಮಜ್ಜಿಗೆ ಹುಳಿನ ತೋರ್ಸಕ್ಕೆ ಬಂದಿದ್ದೀನಿ. ಇದನ್ನ ಹುಳ್ಶಾಕ ಅಂತಲೂ ಕರೀತಾರೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಬೂದುಗುಂಬಳಕಾಯಿಯನ್ನು ಬಳಸ್ಕೊಂಡು ಮಜ್ಜಿಗೆ ಹುಳಿನ ಮಾಡ್ತಾ ಇದ್ದೀನಿ. ಅದರ ಸಿಪ್ಪೆ ಹಾಗೂ ತಿರುಳಿನ ಭಾಗ ತೆಗೆದು ಈ ರೀತಿ ಕತ್ತರಿಸ್ಕೊಂಡಿದ್ದೀನಿ. ಆಮೇಲೆ ಅದನ್ನೊಂದು ಪಾತ್ರೆ ಅಥವಾ ಕುಕ್ಕರಲ್ಲಿ ತೊಗೊಂಡು 1 ಚಮಚದಷ್ಟು ಉಪ್ಪು, ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಸಾಂಬಾರು ಸೌತೆ ಆಗಲಿ, ಬೀನ್ಸ್ ಆಗಲಿ, ತೊಂಡೆಕಾಯಿ ಆಗಲಿ, ಈ ರೀತಿ ಅನೇಕ ಬೇರೆ ತರಕಾರಿಗಳನ್ನು ಬಳಸ್ಬೋದು. ನಾನಿಲ್ಲಿ ಒಂದು ವಿಸಲ್ಲು ಫಾಸ್ಟಾಗಿ 1 ವಿಸಲ್ ಮಾಡಿದೆ. ನೀವು ಹಾಗೆ ಬೇಕಾದ್ರೂ ಬೇಯಿಸ್ಕೊಳ್ಬೋದು. ಆನಂತರ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಹಸಿ ತೆಂಗಿನ ತುರಿ, 1 ಚಮಚದಷ್ಟು ಅಕ್ಕಿನ ತೊಳೆದು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಸಾಸಿವೆ ಹಾಗೂ 1/4 ಚಮಚದಷ್ಟು ಜೀರಿಗೆ, 1/4 ಚಮಚನೂ ಬೇಡ, ಸ್ವಲ್ಪ ಸಾಕು ಸಾಸಿವೆ ಜೀರಿಗೆನ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಇದೇ ವ್ಯತ್ಯಾಸ. ಕೆಲವು ಕಡೆ ಬರೀ ಕಾಯಲ್ಲಿ ಮಾಡ್ತಾರೆ, ಕೆಲವು ಕಡೆ ಕಡಲೆಬೇಳೆ, ನೆನೆಸಿರೋ ಕಡಲೆಬೇಳೆ ಹಾಕ್ತಾರೆ. ನಮ್ಮ ಮನೆಗಳಲ್ಲೆಲ್ಲ ಸ್ವಲ್ಪ ಅಕ್ಕಿನ ಸೇರಿಸ್ತಾರೆ. ನುಣ್ಣಗೆ ರುಬ್ಬಿ ಆದಮೇಲೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನಕಾಯನ್ನು ಹಾಕಿ ತರಿಯಾಗಿ ಒಂದು ಸಲ ರುಬ್ಕೊಂಡು ಬೇಯಿಸಿರುವಂತಹ ತರಕಾರಿಗೆ ಸೇರಿಸ್ಬೇಕು. ಹಾಗೆ ಅಗತ್ಯ ಇರೋಷ್ಟು ನೀರನ್ನು ಸಹ ಹಾಕಬೇಕು. ಆಗ 1 ಚಮಚದಷ್ಟು ಉಪ್ಪು ಹಾಕಿದ್ದಲ್ಲ, ಈಗ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿ ರುಬ್ಬಿರೋದ್ರಿಂದ ಇವಾಗ ನಾವಿದನ್ನು ಚೆನ್ನಾಗಿ ಕುದಿಸ್ಬೇಕು. ಈ ಅಕ್ಕಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿನ ಕೊಡುತ್ತೆ. ತುಂಬ ರುಚಿ ಅನಿಸುತ್ತೆ ಈ ರೀತಿ ಮಾಡಿದರೆ. ಅಂದರೆ ಇದು ಒಂದು ಬೇರೆನೇ ಥರದ ರುಚಿ. ಚೆನ್ನಾಗಿ 1-2 ನಿಮಿಷ ಕುದಿಬೇಕು. ಕುದಿಯೋ ಟೈಮಲ್ಲಿ ಆಗಾಗ 1-2 ಸಲ ಮಗ್ಚಬೇಕು, ಇಲ್ಲಾಂದರೆ ತಳದಲ್ಲಿ ಹಿಡ್ಕೊಂಡಂಗೆ ಆಗ್ಬೋದು ಅಕ್ಕಿ ಹಾಕಿರೋದ್ರಿಂದ. ಹೀಗೆ ಚೆನ್ನಾಗಿ ಕುದಿಸಿ ಆದಮೇಲೆ ಸ್ಟವನ್ನು ಆಫ್ ಮಾಡಿ ಕೂಡಲೇ ಒಂದು ಅರ್ಧ ಕಪ್ಪಷ್ಟು ಹುಳಿ ಮಜ್ಜಿಗೆ, ದಪ್ಪ ಇರುವ ಹುಳಿ ಮಜ್ಜಿಗೆ ಅಥವಾ ಮೊಸರನ್ನೇ ನೀವು ಮಜ್ಜಿಗೆ ಥರ ಮಾಡ್ಕೊಬೋದು, ಅದನ್ನು ಹಾಕಬೇಕು. ಕೊನೆಯಲ್ಲೊಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸು ಮತ್ತು ಕರಿಬೇವು. ತುಂಬ ರುಚಿಯಾಗಿರುತ್ತೆ ಈ ಮಜ್ಜಿಗೆ ಹುಳಿ ಅಥವಾ ಹುಳಿಶಾಕ. ಖಾರ ಜಾಸ್ತಿ ಇರಲ್ಲ, ಸ್ವಲ್ಪ ಹದವಾಗಿ ಖಾರ ಇರುತ್ತೆ. ತಿನ್ನಕ್ಕೆ ಶುರು ಮಾಡಿದರೆ ಹಾಗೆ ತಿನ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಎಲ್ಲ ಥರದ ಮಜ್ಜಿಗೆ ಹುಳಿನ ನೀವು ಮಾಡಿರ್ಬೋದು. ಈ ಥರದ್ದನ್ನು ಟ್ರೈ ಮಾಡಿ ನೋಡಿ, ಇಷ್ಟ ಆಯ್ತಾ ಅಂಥೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.